ಹೆಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಐತಿ. ಯಾಕಂದ್ರೆ ಇವತ್ತು ನಾನು ನಮ್ಮ ಬಾಗಲಕೋಟೆಯ ಹಲಗಿ ಮೇಳ ಕಾರ್ಯಕ್ರಮನ ಸೆಲೆಬ್ರೇಟ್ ಮಾಡಕ್ಕೆ ಹೊಂಟೇನಿ. ಹಂಗೆ ಆ ಕಾರ್ಯಕ್ರಮನ ಹೋಸ್ಟ್ ಕೂಡ ಮಾಡಾಕತ್ತೀನಿ. ಹಾಗಾಗಿ ಇದು ನನಗೆ ಭಾಳ ಸ್ಪೆಷಲ್ ಐತಿ. ಚಾಲುಕ್ಯ ಸಾಂಸ್ಕೃತಿಕ ಸಂಘ ಬೆಂಗಳೂರು ಇವರು ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮದ ಝಲಕ್ ಒಂದಿಷ್ಟು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದು ನಮ್ಮ ಉತ್ತರ ಕರ್ನಾಟಕದ ಸೊಗಡು ಜಾನಪದ ಹೋಳಿ ಪದಗಳು. ಇದು ನೋಡ್ರಿ ನಮ್ಮೂರಿನ ಹಲ್ಗಿ ಮಜಲು ಎಷ್ಟು ಮಸ್ತ್ ಇರ್ತೈತಲ್ಲ. ಇದನ್ನು ಕೇಳಾಕತ್ರ ಏನು ಮುಲಾಜಿರ್ಲಾರ್ದೆ ಹಿಂದೆ ಮುಂದೆ ನೋಡ್ಲಾರ್ದೆ ಎದ್ದು ಬಂದು ಕುಣ್ದ ಬಿಡ್ಬೇಕ್ರಿ, ಅಷ್ಟು ಮಸ್ತ್ ಇರ್ತೈತಿ ಇದು ಹಲ್ಗಿ ಮಜಲು. ಈ ಹಲ್ಗಿ ಮಜಲು ಒಂದು ಐತಿಹಾಸಿಕ ಜನಪದ ಕಲೆ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಬರೀ ಬಾಗಲಕೋಟೆಯಲ್ಲ, ಬರೀ ಉತ್ತರ ಕರ್ನಾಟಕ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಜನ ಯಾರೇ ಇದ್ದರೂ ನೆಕ್ಸ್ಟ್ ಇಯರ್ ಎಲ್ಲರೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಕರ್ಕೊಂಡು ಬರ್ರಿ, ಮಸ್ತ್ ಮಜಾ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ನೆವದಾಗ ನಾವು ಕೂಡ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನ ಮೀಟ್ ಆಗ್ಬೋದು. ಭಾಳ ದಿವಸ ಆದಮೇಲೆ ಭೇಟಿ ಆಗ್ತೀವಲ್ರಿ, ಅದ್ರ ಖುಷಿನೇ ಬೇರೆ. ಒಂದು ಮಸ್ತ್ ಗೆಟ್ ಟುಗೆದರ್ ಆಗ್ತಿತ್ತು ರೀ. ನೆಕ್ಸ್ಟ್ ಟೈಮ್ ಏನಾರೇ ನೀವು ಹಲ್ಗಿ ಮಜಲು ನೋಡಕ್ಕೆ ಬಂದ್ರೆ ಒಂದೆರಡು ಸ್ಟೆಪ್ ಹಾಕೋದು ಮಾತ್ರ ಮರಿಬ್ಯಾಡ್ರಿ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಬೆಂಗಳೂರಿನಾಗ ಮಾಡ್ಬೇಕಂತೇನು ಒಂದು ಥಿಂಕ್ ಮಾಡಿದ್ರಲ್ಲ, ಒಂದು ಐಡಿಯಾ ತೊಗೊಂಡು ಬಂದ್ರಲ್ಲ, ಅವರೆಲ್ಲರಿಗೂ ಒಂದು ಸಲ್ಯೂಟ್ ರೀ. ಲಾಸ್ಟ್ನಾಗ ನಮ್ಮ ಊರಿನ ಹೆಣ್ಮಕ್ಳು ಕಚ್ಚಿ ಕಟ್ಕೊಂಡು ಗಂಡು ಮಕ್ಳಕ್ಕಿಂತ ನಾವೇನು ಕಮ್ಮಿ ಇಲ್ಲ ಅಂಥೇಳಿ ಹಲ್ಗಿ ಬಾರ್ಸ್ಯಾರ್ರಿ. ಅದರ ಒಂದು ಸ್ಮಾಲ್ ಝಲಕ್ ನಿಮಗೊಂದು ತೋರಿಸ್ತೀನಿ ಬರ್ರಿ. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ವ್ಲಾಗ್ ನೀವು ಫುಲ್ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಮುಂದಿನ ವ್ಲಾಗ್ನಾಗ ಮತ್ತೆ ಸಿಗ್ತೀನಿ. ಬಾಯ್.